ಹಳೆಯೂರು ಆಂಜನೇಯ ಸ್ವಾಮಿ ಜಾತ್ರೆಯಲ್ಲಿ ಕುಸ್ತಿ ಮೆರುಗು. ಮೈ ಜುಮ್ಮೆನಿಸಿದ ರಾಜ್ಯ ಮಟ್ಟದ ಬಯಲು ಕುಸ್ತಿ ಪಂದ್ಯಾವಳಿ. ದೇಸಿ ಕ್ರೀಡೆ ಕುಸ್ತಿ ಪಂದ್ಯಾವಳಿಗೆ ಶಾಸಕ ಸುರೇಶ್ ಬಾಬು ಚಾಲನೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಹಳೆಯೂರು ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಜಾತ್ರಾ ಮಹೋತ್ಸವಕ್ಕೆ ಶಾಸಕ ಸಿಬಿ ಸುರೇಶ್ ಬಾಬು ಚಾಲನೆ ನೀಡಿ ಜಾತ್ರೆಯ ಸಂಭ್ರಮವನ್ನ ಕಣ್ತುಂಬಿಕೊಂಡ್ರು. ಜಾತ್ರಾ ಮಹೋತ್ಸವದ ಭಾಗವಾಗಿ ರಾಜ್ಯಮಟ್ಟದ ಬಯಲು ಕುಸ್ತಿ ಪಂದ್ಯಾವಳಿಗೂ ಕೂಡ ಶಾಸಕರೇ ಚಾಲನೆಯನ್ನ ನೀಡಿದ್ರು. ಚಿಕ್ಕನಾಯಕನಹಳ್ಳಿ ತಾಲೂಕು ಕ್ರೀಡಾಂಗಣದಲ್ಲಿ ಕುಸ್ತಿ ಪಂದ್ಯಾವಳಿ ವಿಜೃಂಭಣೆಯಿಂದ ನಡೆಯಿತು. ತಾಲೂಕಿನ ಜನತೆ ಕುಸ್ತಿ ಪಂದ್ಯಾವಳಿಯನ್ನ ನೋಡಲು ಮುಗಿಬಿದ್ರು. ಪಂದ್ಯಾವಳಿಯಲ್ಲಿ ಮಕ್ಕಳು, ಯುವಕರು ಹಾಗೂ ಯುವತಿಯರು ಭಾಗವಹಿಸಿದ್ರು. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಕುಸ್ತಿ ಪಟುಗಳು ಭಾಗವಹಿಸಿ ತಮ್ಮ ಶಕ್ತಿಯನ್ನ, ಕೌಶಲ್ಯವನ್ನ ಪ್ರದರ್ಶಿಸಿದ್ರು. ಮಾರುತಿ ಗರುಡಿ ಮನೆ ಹಾಗೂ ಕ್ರೀಡಾ ಪ್ರೋತ್ಸಾಹಕರು ಶಾಸಕ ಸುರೇಶ್ ಬಾಬು ಸೇರಿ ಈ ಪಂದ್ಯಾವಳಿಯನ್ನ ಆಯೋಜಿಸಿದ್ರು. ಸ್ಪರ್ಧೆಯನ್ನ ವೀಕ್ಷಿಸಲು ನೂರಾರು ಕ್ರೀಡಾಭಿಮಾನಿಗಳು ಹಾಜರಿದ್ದು ಕುಸ್ತಿ ಪಟುಗಳಿಗೆ ಜೈಕಾರವನ್ನ ಕೂಗುತ್ತಾ ಉತ್ತೇಜನವನ್ನ ನೀಡಿದ್ರು. ಪಂದ್ಯದಲ್ಲಿ ವಿಜೇತರಾದವರಿಗೆ ಬೆಳ್ಳಿ ಕಿರೀಟ ಹಾಗೂ ಬೆಳ್ಳಿ ಗದೆಯನ್ನ ನೀಡಿ ಗೌರವಿಸಲಾಯಿತು. ಇತ್ತ 4ನೇ ತರಗತಿಯ ಮೈಲಾರಿ ಮತ್ತು ಗೌತಮ್ ಕುಸ್ತಿ ಅಖಾಡದಲ್ಲಿ ತಮ್ಮ ಕೌಶಲ್ಯವನ್ನ ಪ್ರದರ್ಶಿಸಿ ನೆರೆದಿದ್ದ ಜನಸ್ತೋಮಕ್ಕೆ ರಸದೌತಣವನ್ನ ನೀಡಿದ್ರು. ಎಷ್ಟು ವರ್ಷದಿಂದ ಕುಸ್ತಿ ಆಡ್ತಿದ್ದೀರಾ? ಏನೇನ್ ಕಲ್ತಿದ್ಯಾ ಕುಸ್ತಿಲಿ? ಯಾವ ತರ ಪಟ್ಟು ಕಲ್ತಿದ್ಯಾ? ಈಗ ಇಲ್ಲಿ ಆಡಿದ್ರಲ್ಲ, ಏನನ್ನತ್ತು? ಇದು ಫಸ್ಟ್ ಟೈಮ್ ಆಡ್ತಿರೋದು? ಎಷ್ಟನೇ ವರ್ಷ ಆಡ್ತಾ ಇರೋದು ನೀನು ಇಲ್ಲಿ? ಹೋದ ವರ್ಷನೂ ಆಡಿದ್ರಾ? ಹೋದ ವರ್ಷ ಹೆಂಗ್ ಗೆದ್ದಿದ್ದ ಅಥವಾ ಹೆಂಗೆ ಸೋತಿದ್ದ? ಈ ವರ್ಷ ಮುಂದೆ ಏನಾಗ್ಬೇಕು ಅಂತ ಆಸೆ ನಿನಗೆ? ಈಗ ಕುಸ್ತಿ ಆಡ್ತಿದ್ಯಾ, ಕ್ರಿಕೆಟ್ ಆಡ್ಬೇಕು ಅಂತೀಯಾ? ಅಂದ್ರೆ ಈಗ ಇದು ನಿಮ್ ತಂದೆ ಆಡ್ತಾ ಇದ್ರ ಕುಸ್ತಿನ? ಮತ್ತೆ ಯಾಕೆ ಸೇರ್ಕೊಂಡೆ ಕುಸ್ತಿಗೆ? ಯಾಕೆ ಸೇರ್ಕೊಂಡೆ? ಆಡ್ತಾ ಇದ್ರ? ಅಂದ್ರೆ ಈಗ ಕ್ಲಾಸ್ಗೆ ಹೋಗ್ತೀಯಾ? ಕುಸ್ತಿ ಕ್ಲಾಸ್ಗೆ ಹೋಗ್ತೀಯಾ? ಹೆಂಗ್ ವೀಕ್ಲಿನ ಹೆಂಗ? ಅದು ವೀಕ್ಲಿನ ಡೈಲಿನ ಕುಸ್ತಿ ಕ್ಲಾಸ್ ಇರೋದು? ಡೈಲಿ ಇರುತ್ತಾ? ಏನ್ ಅನ್ಸುತ್ತೆ ನಿನ್ಗೆ ಆಡ್ಬೇಕಾದ್ರೆ? ನಿನ್ನ ಹೆಸರು? ಗೌತಮ್ಮ. ಎಷ್ಟು ವರ್ಷದಿಂದ ಕುಸ್ತಿ ಆಡ್ತಿದ್ಯಾ ಅಣ್ಣ? 3 ವರ್ಷದಿಂದ ಆಡ್ತಿದ್ಯಾ? ಆಡ್ಬೇಕಾದ್ರೆ ಏನ್ ಅನ್ಸುತ್ತೆ? ಖುಷಿ ಆಗುತ್ತಾ? ಯಾವ್ಯಾವ ಪಟ್ಟು ಆಡ್ತೀಯ ನೀನು? ಮುಂದೆ ಏನಾಗ್ಬೇಕು ಅಂತ ಆಸೆ ನಿನಗೆ? ಪೈಲ್ವಾನ್. ಇದೇ ಸಂದರ್ಭದಲ್ಲಿ ಮಹಿಳಾ ಮಣಿಗಳ ಕುಸ್ತಿ ಕೂಡ ನಡೆಯಿತು. ಕನಕಪುರದಿಂದ ಬಂದಿದ್ದ ಶ್ರೀರಕ್ಷಾ ಕುಸ್ತಿ ಬಗ್ಗೆ ಏನ್ ಹೇಳಿದ್ದಾರೆ ನೀವೇ ನೋಡ್ಕೊಂಡು ಬನ್ನಿ. ಶ್ರೀರಕ್ಷಾ ಅಂತ, ನಾವು ಕನಕಪುರದವರು. ನಮ್ದು ಇದು 4ನೇ ವರ್ಷ. ಏನಿಲ್ಲ, ಆರ್ಗನೈಸಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಪ್ರತಿ ವರ್ಷನೂ ಬಂದಂತ ದೂರದಿಂದ ಮಕ್ಕಳುಗಳಿಗೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ. ಚೆನ್ನಾಗಿ ಪ್ರೈಸ್ ಎಲ್ಲ ಕೊಡ್ತಾರೆ. ಹಿಂಗೆ ಯಾಕೆಂದ್ರೆ
ಕುಸ್ತಿ ಅಂತಂದರೆ ಎಲ್ಲರ ಮನಸ್ಸಲ್ಲಿ ಏನೋ ಒಂದು ಟಫೆಸ್ಟ್ ಗೇಮ್ ಅಂತ, ಅದಕ್ಕೆ ಈಸಿಯೆಸ್ಟ್ಗಿನ್ನ ಟಫೆಸ್ಟಿಗೆ ಹೋಗ್ಬೇಕಂದ್ರೆ ಟಫೆಸ್ಟ್ ಗೇಮಿಗೆ ಏನು ಅನ್ಸುತ್ತೆ ಅಂದರೆ ಈಗಿನ ಹೆಣ್ಮಕ್ಳಿಗೆ ಏನು ಹೇಳ್ತೀರಾ? ಏನಿಲ್ಲ, ಎಲ್ಲ ಹೆಣ್ಮಕ್ಳು ಸಹ ಕುಸ್ತಿ ಅಂದರೆ ಏನು ದೊಡ್ಡದೇನಲ್ಲ, ಅವರು ಎಲ್ಲ ಇಂಥದೇ ಒಂದು ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿ ನಂದು ಡಿಗ್ರಿ. ಅಂದರೆ ಈ ಓದು ಪ್ಲಸ್ ಈ ಕುಸ್ತಿ ಯಾವ ಥರ ಮ್ಯಾಚ್ ಮಾಡ್ತೀರಾ? ಎರಡು ಬ್ಯಾಲೆನ್ಸ್ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡಲಿಲ್ಲ ಅಂದರೆ ಏನು ಅಚೀವ್ ಮಾಡೋಕ್ಕಾಗಲ್ಲ. ನಿಮ್ಮ ಗುರಿ ಏನಿದೆ? ಎಲ್ರಿಗೂ ಏನಿರುತ್ತೆ ಒಲಿಂಪಿಕ್ ಹೋಗ್ಬೇಕನ್ನೋದು ನಮಗೂ ಅದೇ ಇರುತ್ತೆ ಅಷ್ಟೇ. ನಮಸ್ತೆ ಸರ್, ಯಶಸ್ವಿ ಎಸ್ ಅಂತ ಸರ್. ಇದೆಯಲ್ಲ ಪ್ರೈಸ್ ಯಾವುದು ಅಂತ? ಸರ್ ಇದು ನಮ್ಮದು ಹೆಚ್ಚು ಕಮ್ಮಿ 60ನೇ ಪ್ರೈಸ್ ಸರ್. ಯಾವ ಊರಿಂದ ಬಂದಿದೆ ಸರ್ ನಮ್ಮದು ಇದು ಚಿಕ್ಕನಹಳ್ಳಿ ಸರ್. ಹಾಂ ಸರ್. ಏನನ್ಸುತ್ತೆ ಈ ಕುಸ್ತಿ? ಸರ್ ಇದು ನಮ್ಮ ವಂಶ ಪರಂಪರೆ ಹಂಗಿದೆ ಬಂದಿದೆ, ಹಂಗಾಗಿ ನಮಗೆ ಇದು ಕುಸ್ತಿ ಚಿಕ್ಕ ವಯಸ್ಸಿಂದ ನಾವು ಮಾಡ್ಕೊಂಬಂತ ಇದ್ದೀವಿ ಸರ್. ಅಂದರೆ ಇದು ನೀವು ಪ್ರಶಸ್ತಿ ತಗೊಂಡಿದ್ದು ಎಷ್ಟನೇ ಸರ್ ಅದು? ಸರ್ ಇದು ನಮ್ಮದು ಹೆಚ್ಚು ಕಮ್ಮಿ ಒಂದು 60 ಕುಸ್ತಿ ಆಡಿದ್ದೀನಿ ಸರ್ ಟೋಟಲ್ ಸರ್. ಏನಾಗುತ್ತೆ ಈಗ ಇವಾಗಿನ ಯೂತ್ಸ್ ಎಲ್ಲ ಕ್ರಿಕೆಟು ಬೇರೆ ಬೇರೆ ಸ್ಪೋರ್ಟ್ಸ್ ಹೋಗ್ತಾರೆ. ಹಾಂ ಸರ್. ನೀವು ಹಳೆ ಸಂಪ್ರದಾಯ ಅದನ್ನು ಹಾಗೆ ಮುಂದುವರಿಸ್ತಾ ಇದ್ದೀರಾ? ಸರ್ ಏನಿಲ್ಲ ಸರ್, ನಮಗೆ ಇದೇ ಮೊದಲಿಂದ ನಾವು ಕುಸ್ತಿ ಅದನ್ನ ಆಡ್ಕೊಂಬತ್ತೀವಿ ಸರ್. ಆಮೇಲೆ ನಮಗೆ ಕುಸ್ತಿ ಅಂದರೆ ಒಂದು ನಮಗೆ ಪ್ರಾಣ ಇದ್ದಂಗೆ ಸರ್ ಅದು. ಸರ್ ನಮ್ಮ ಗುರುಗಳು, ನಮ್ಮ ಗಡಿಮನ ಮುದ್ದಣ್ಣ ಇರ್ಬೋದು, ಇನ್ನು ನಮ್ಮ ಭಾನುವಣ್ಣರು ಇರ್ಬೋದು, ಮತ್ತು ಇನ್ನು ನಮ್ಮ ತಂದೆಯವರು ಸರ್. ತಂದೆಯವರು. ಹಾಂ ಸರ್. ಇದು ಈಗಿನ ಯುವಕರಿಗೆ ಏನು ಹೇಳ್ತೀರಾ ಸಂದೇಶ? ಸರ್ ಏನಿಲ್ಲ ಸರ್, ನಾವು ಈಗಿನ ಹುಡುಗರಿಗೆ ಹೇಳ್ತಿರೋದು ಅಂದರೆ ಅವರು ಇತ್ತೀಚೆಗೆ ಫೋನ್ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಅವರು ಆದಷ್ಟು ಈಗ ಗೇಮ್ ಬಗ್ಗೆ ಬಂತು ಅಂದರೆ ಅವರ ದೇಹ ಮತ್ತು ಆರೋಗ್ಯ ಎರಡೂ ಒಂದು ಕಾಪಾಡ್ಕೊಂತಾರೆ ಸರ್. ಇತ್ತೀಚೆಗೆ ನೀವು ನೋಡ್ತಿರ್ಬೋದು ಸರ್, ಈ ಫೋನ್ ಯೂಸ್ ಮಾಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗೋದು ಅವೆಲ್ಲ ಇತ್ತೀಚೆಗೆ ಗೊತ್ತಾ ಇದೆ. ಅದ್ರ ಬದಲು ಒಂದು ಸ್ವಲ್ಪ ಹೊತ್ತು ನಾವು ಯೋಗ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು ಮಾಡ್ಕೊಂಡು ಹೋದರೆ ನಮ್ಮ ದೇಹ ಮತ್ತು ನಮ್ಮ ಪರಿಶ್ರಮ ಚೆನ್ನಾಗಿರುತ್ತೆ ಸರ್. ನನ್ನ ಹೆಸರು ಅಂಬರೀಷ್ ಅಂತ ಅಣ್ಣ. ಊರು ಅಣ್ಣ ಗುಲ್ಬರ್ಗ ಜಿಲ್ಲೆ ಆಳಂದ ತಾಲೂಕು ಬೆಳಂಗಿ ಅಣ್ಣ ನಮ್ಮೂರು. ಹೌದಣ್ಣ. ಅಣ್ಣ ಫಸ್ಟ್ ಟೈಮ್ ಅಣ್ಣ ಬರ್ತಾ ಇರೋದು. ಹೌದಣ್ಣ. ಬಂದೆ ಬೆಳ್ಳಿ ಹೊಡೆದಿದೆ. ಹೌದಣ್ಣ. ಏನನ್ಸುತ್ತೆ ಅಣ್ಣ ಫುಲ್ ಖುಷಿ ಅನ್ಸುತ್ತೆ ಅಣ್ಣ. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ? ಅಣ್ಣ ನಾನು ಒಂದು 8 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಣ್ಣ. ಅಂದರೆ ಏನು ಇಟ್ಕೊಂಡ್ ಬಂದಿದ್ರಿ? ಅಂದರೆ ಇದು ಹೊಡಿಲೇಬೇಕು ಅಂತಲ್ಲ ಯಾವ? ಅಣ್ಣ ಹೌದಣ್ಣ, ಹೊಡಿಲೇಬೇಕು ಅಂತ ಬಂದಿದ್ದೀನಿ ಅಣ್ಣ. ಅಣ್ಣವ್ರು ನಾಗರಾಜಣ್ಣವ್ರು ಕರೆಸಿದ್ರಣ್ಣ, ಬಂದಿದ್ದೀನಿ ಅಣ್ಣ. ಗುರುಗಳು, ತಮ್ಮ ಗುರುಗಳು? ಅಣ್ಣ ನಾವು ಗಂಗಾವಸ್ ತಾಲೀಮಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಅಣ್ಣ. ವಿಶ್ವಾಸ ದಾದ ಅರ್ಗುಲಿ ಅಂತ ನಮ್ಮ ಹೊಸ್ತದ ಅಣ್ಣ. ತಮ್ಮ ವರ್ಕ್ ಸರ್? ಅಣ್ಣ ನಾನು ಇದೇ ಕುಸ್ತಿ ಪ್ರಾಕ್ಟೀಸೇ ಮಾಡ್ತೀನಿ ಅಣ್ಣ. ನೋಡಿದ್ರಲ್ಲ ವೀಕ್ಷಕರೇ, ದೇಸಿಯ ಕ್ರೀಡೆ ಕುಸ್ತಿಯನ್ನ. ಇತ್ತೀಚೆಗೆ ನಮ್ಮ ದೇಸಿಯ ಕ್ರೀಡೆಗಳು ಕಣ್ಮರೆಯಾಗ್ತಾವೆ ಅನ್ನೋ ಆತಂಕ ಇತ್ತು. ಆದರೆ ಕೆಲವೊಂದು ಜಾತ್ರಾ ಮಹೋತ್ಸವಗಳಲ್ಲಿ ಇಂತಹ ದೇಸಿಯ ಪಂದ್ಯಾವಳಿಗಳನ್ನು ನಡೆಸುವ ಮೂಲಕ ಅವುಗಳಿಗೆ ಮತ್ತೆ ಜೀವ ತುಂಬುವ ಕೆಲಸವಾಗ್ತಾ ಇದೆ. ಹೀಗಾಗಿ ಸರ್ಕಾರ ದೇಸಿಯ ಕ್ರೀಡೆಗಳಿಗೆ, ಕ್ರೀಡಾಪಟುಗಳಿಗೆ ಹೆಚ್ಚಿನ ಸಹಕಾರ ನೀಡಬೇಕಾಗಿದೆ. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.